ನಾವು ಬಲವಂತವಾಗಿ JMC ಮಾಡ್ತಿರ್ತಕ್ಕಂಥದ್ದಲ್ಲ ಇದು. ಯಾವ ರೈತರು ನಮಗೆ JMC ಮಾಡಿ ನಮಗೆ ಸೂಕ್ತವಾದಂಥ ಪರಿಹಾರ ಕೊಡಿ ಅಂತೇಳಿ ಲೆಟರ್ಗಳನ್ನ ಕೊಟ್ಟಿದ್ದಾರೆ, ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು JMC ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಫೈನಲ್ ನೋಟಿಫಿಕೇಷನ್ ಆಗಿದೆ. ಅದು ಪುನಃ ಹಿಂದೆ ಬರ್ತಕ್ಕಂಥದ್ದು ಸಾಧ್ಯತೆ ತುಂಬಾ ಕಡಿಮೆ. ಫೈನಲ್ ನೋಟಿಫಿಕೇಷನ್ ಆದಮೇಲೆ ಅವರು ಬಾಳೆ ಬೆಳೆದವ್ರೆ, ನಾಳೆ ಬಾಳೆ ಇರೋದಿಲ್ಲ, ಒಂದು ಮಳೆ ಇಲ್ಲ, ಇನ್ನೊಂದಿಲ್ಲ, ತೊಂದರೆ ಆಯಿತು, ಬಾಳೆ ಇರೋದಿಲ್ಲ. JMC ಮಾಡಲಿಲ್ಲ ಅಂದರೆ ಅವ್ರಿಗೆ ಬಾಳೆ ಬೆಳೆ ದುಡ್ಡು ಸಿಗೋಲ್ಲ. ಸಿರಿಕಲ್ಚರ್ ಬೆಳೆದಿದ್ದಾರೆ, ಸಿರಿಕಲ್ಚರ್ಲು ಕೂಡ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅವ್ರಿಗೆ JMCಯಿಂದ ದುಡ್ಡು ಸಿಗೋಲ್ಲ. ಅದರಿಂದ ಅವ್ರು JMC ಮಾಡಿ ಅಂತ ಯಾವ ರೈತರು ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಹೋಗಿ JMC ಮಾಡ್ತಿದ್ದೋ. ಆದರೆ ಇಲ್ಲಿ ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ಒಂದು ದೊಡ್ಡ ಒಂದು ಏನು ಅವಾಂತರವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರು ಕೂತ್ಕೊಂಡು ಹಿಂದೆ ಎಣಿತಾ ಇರ್ತಕ್ಕಂಥ ವಿಚಾರ ಇದು. ಯಾತಕ್ಕೆ ಮಾತು ಹೇಳ್ತೀನಿ ಅಂತಂದರೆ, ನೋಡಿ, ಅದು ಗಲಾಟೆ ಆಗಿ 1 ಅವರ್ಗೆ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ ಕುಮಾರಸ್ವಾಮಿ ಅವರು. ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಮಾತಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ ಪೊಲೀಸ್ನವ್ರಿಗೆ. ನಾನು ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತೀನಿ, ಹುಷಾರ್ ಅಂತಾರೆ. ಅಂದರೆ ಅದು ಬಾಲಿಶತನದ ವರ್ತನೆ ಅಲ್ವಾ ಅದು? ನಾಳೆ ನೀವು ಪ್ರಧಾನಮಂತ್ರಿಯಾಗಿ ಕಾನೂನು ಏನು ಹೇಳ್ತದೆ, ಕಾನೂನು ಪ್ರಕಾರ ನಾವು ಕೇಳಬೇಕು, ನೀವು ಕೇಳಬೇಕು. ಆದರೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಪೊಲೀಸ್ನವ್ರಿಗೆ, ಬೇರೆಯವ್ರಿಗೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಇವೆಲ್ಲ ಅಂದರೆ ಇದರಿಂದ ಯಾರಿದ್ದಾರೆ ಅಂತೇಳಿ. ಈಗ ನಾವು ನಿಮ್ಮ ಬಲವಂತವಾಗಿ ನಿಮ್ಮ ಭೂಮಿಗೆ ಬಂದರೆ ನೀವು ಗಲಾಟೆ ಮಾಡಿ, ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮ ಭೂಮಿಗೆ ಬಂದರೆ ನೀವು ಗಲಾಟೆ ಮಾಡಿ. ಆದರೆ ನೀವು ಯಾರ್ದೋ ಭೂಮಿಗೆ JMC ಮಾಡಿಸ್ಕೊಳಕ್ಕೆ ಹೋದಾಗ ನೀವು ಗಲಾಟೆ ಮಾಡ್ತೀವಿ ಅಂತಂದರೆ, ನೋಡಿ, ಈಗ ನೆನ್ನೆ ಹೊಡೆದವ್ರೆ ನಮ್ಮ ಅಧಿಕಾರಿಗಳಿಗೆ, ಅದು ಭಾಳ ಖಂಡನೀಯ. ಅದು ಹೊಡಿಬಾರ್ದು. ಯಾರು ಅಧಿಕಾರಿಗಳ ಮೇಲೆ ಕೈ ಮಾಡಿ, ಈಗ ನ್ಯಾಚುರಲಿ ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಸೋಮೋಟೋ ಕೇಸ್ಗಳಾಗ್ತವೆ. ಈಗ ಅದನ್ನು ಕೋರ್ಟ್ ಕಲಿತಾರೆ, ಅವರು ವರ್ಷಾನುಗಟ್ಟಲೆ ಕೋರ್ಟ್ ಕಲಿತಾರೆ. ಪಾಪ ಅಮಾಯಕ ಹೆಣ್ಮಕ್ಳು, ಅಮಾಯಕರು, ಗೊತ್ತಿಲ್ಲದಿರ್ತಕ್ಕಂಥ ರೈತರು ಕೋರ್ಟ್ ಕಲಿತಾರೆ. ಇದು ಕುಮಾರಸ್ವಾಮಿ ಬರ್ತಾರೆ ಅವಾಗ ಇವರಿಂದೆ. ನಮ್ಮ ಹೆಣ್ಮಕ್ಳುಗಳು ಅರ್ಥ ಮಾಡ್ಕೋಬೇಕು ದಯಮಾಡಿ. ಆಮೇಲೆ ಯಾವ ವ್ಯಕ್ತಿ ಇದಕ್ಕೆ ಕಾರಣಕರ್ತ ಅದೇ ವ್ಯಕ್ತಿನೇ ಹೋರಾಟಕ್ಕೆ ಇದು ಮಾಡೋದು, ಬೆಂಬಲ ಕೊಡೋದು, ಇದು ದುರಂತ ಇದು. ಅದರಿಂದ ಇದು ನಾನು ಹೇಳಿದ್ನಲ್ಲ, ಇದು ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ. ನೋಡೋಣ, ವಿರೋಧ ಇರೋ ರೈತರು ಸರ್ ಕೆಲವೊಂದಿಷ್ಟು ನಮಗೆ ನಮ್ಮ ಜಮೀನುಗಳನ್ನ JMC ಮಾಡಿ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಐತೆ ಕೇಳ್ಕೊಂಬನ್ನಿ, ಅವಕಾಶ ಇದ್ರೆ ಕೊಡ್ತೀವಿ. ಎಲ್ಲರೂ ಸುಮ್ಮನೆ ಏನೋ ನಮ್ಮ ಮನಸೋ ಇಚ್ಛೆ ಮಾತಾಡೋದ್ರಿಂದ ಅದು ಪ್ರಯೋಜನ ಆಗೋದಿಲ್ಲ. ಕಾನೂನು ಕೂಡ ಇಲ್ಲಿ ಕೆಲಸ ಮಾಡ್ತದಲ್ಲ. ಹೆಚ್ಚಿಗೆ ಇದ್ರೆ ಕೋರ್ಟ್ಗೆ ಹೋಗಿ, ನೀವು ಸ್ಟಾಪ್ ಮಾಡಿ. ನಾವು ಹಿಂಬರ ಕೊಡಲ್ಲಲ್ವ, ನೀವು ಹೋಗಿ ಕೋರ್ಟ್ಗೆ ಹೋಗಿ, ನಮಗೆ ಬೇಡ ಅಂತ ಸ್ಟಾಪ್ ಮಾಡಿ. ನೀವು ಹಿಂದೆ ಈ ವಿಚಾರವಾಗಿ ಕೋರ್ಟ್ಗೆ ಹೋಗಿದ್ರು, ಕುಮಾರಸ್ವಾಮಿ ಅವರು ಮಾಡಿದಾಗ ನಮ್ಮ ನಾಯಕರುಗಳೇ ಕೋರ್ಟ್ಗೆ ಹೋಗಿದ್ರು ಇದು ವಿಚಾರವಾಗಿ. ಕೋರ್ಟ್ ರಿಜೆಕ್ಟ್ ಮಾಡ್ತು, ಇಲ್ಲ ಅಲ್ಲಿ ಟೌನ್ಶಿಪ್ ಆಗಬೇಕು ಮಾಡಿ ಅಂತೇಳಿ ಕೋರ್ಟಿಂದ ರಿಜೆಕ್ಟ್ ಮಾಡಿದೆ. ಅದನ್ನು ಅಸೆಂಬ್ಲಿಲಿ ಚರ್ಚೆ ಆಗಿದೆ, ಈಗೆಲ್ಲ ಕೊಡ್ತೀವಿ ನಿಮಗೆ. ಅಸೆಂಬ್ಲಿಲಿ ಚರ್ಚೆ ಆಗಿದೆ, ಕುಮಾರಸ್ವಾಮಿ ಅವರು ಈ ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತೇಳಿ ಅವ್ರು ಮುಖ್ಯಮಂತ್ರಿಯಾಗಿ ಮಾತಾಡಿರ್ತಕ್ಕಂಥದ್ದು ಕೂಡ ನೀವು ಕೈ ಕೊಡ್ತೀವಿ. ಈಗ ಈ ರೀತಿ ಇರ್ತಕ್ಕಂಥ ವ್ಯಕ್ತಿ DK ಶಿವಕುಮಾರ್ ಅವರ ಹೆಸರಿಗೆ ಕಳಂಕ ತರಬೇಕು ಅಂತೇಳಿ ಹಿಂದೆ ಕೂತ್ಕೊಂಡು ಈ ಥರ ಪಿತೂರಿ ಮಾಡಿ ಇದೊಂದು ದೊಡ್ಡ ಇಶ್ಯೂ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇದು ಕಾನೂನು ರೀತಿ ಕ್ರಮ ಆಗ್ತದೆ. ಮುಂದೆ ಏನಾಗ್ತದೆ ನೋಡೋಣ, ಮಾಡ್ತೀವಿ. ಅಂದ್ರೆ ನೀವು ಇನ್ನೊಂದ್ಸರಿ ಗಲಾಟೆ ಆಗಲಿ ಅಂತ ನೀವು ಸದ್ಯಕ್ಕೆ ನೆನ್ನೆ ಅವಘಡ ಆಗಿದೆಯಲ್ಲ, ಅದಕ್ಕೆ ನಾವು ರೆಡಿ ಆಗ್ಬೇಕಲ್ಲ, ನಮಗೆ ಗೊತ್ತಿಲ್ಲ. ಈಗ ಅವ್ರು ಯಾರಾದ್ರೂ ನಮ್ಗೆ ಗಲಾಟೆ ಮಾಡ್ತಾವ್ರು, ನಾವು ಕೋರ್ಟ್ಗೆ ಹೋಗ್ತೀವಿ, ನಮ್ಮ JMC ಮಾಡಿ ಅಂತ ಅವ್ರು ಕೇಳ್ತಾವ್ರೆ. ನಾವು ಕೋರ್ಟ್ಗೆ ಹೋಗ್ತೀವಿ, ಕೋರ್ಟಿಂದ ಡೈರೆಕ್ಷನ್ ತರ್ತೀವಿ ಅಂತ. ಅದಕ್ಕೆ ನೋಡೋಣ, ಇದ್ರ ಬಗ್ಗೆ ಸಾಧಕ ಬಾಧಕ ಎಲ್ಲ ನೋಡಿಕೊಂಡು ಮಾಡ್ತೀವಿ, JMC ಮಾಡ್ತೀವಿ. ಕೆಲವೊಂದಿಷ್ಟು ರೈತರ ಮೇಲೆ FIR ಆಗಿದೆ ಸರ್. ಆಗ್ತದೆ, ನ್ಯಾಚುರಲ್ ಅದು. ಪೊಲೀಸ್ ಇದು ಏನು ಸರ್ಕಾರಿ ಅಧಿಕಾರಿಗಳ ಮೇಲೆ ನೀವು ಕೈ ಮಾಡಿದ್ರು ಆಯ್ತದೆ, ನಾನು ಕೈ ಮಾಡಿದ್ರು ಆಯ್ತದೆ. ನಾನೊಬ್ಬ MLA ಆಗಿ ಸರ್ಕಾರಿ ಅಧಿಕಾರಿಗೆ ಬೈದಿದ್ದಕ್ಕೆ ನನ್ನ ಮೇಲೆ FIR ಮಾಡಿದ್ರು. MLA ಆಗಿ ನಾನು ಯಾರೋ ಒಬ್ಬ ಕಾರ್ಯಕರ್ತರಿಗೆ ನೋವಾಗೈತೆ ಅಂತ ಹೋಗಿ ಕೇಳಲ್ಲಿ ಗಲಾಟೆ ಮಾಡಿದ್ಕೆ ನನ್ನ ಮೇಲೆ FIR ಆಗಿ ನಾನು 8 ವರ್ಷ ತಿರುಗಿದ್ದೀನಿ ಕೋರ್ಟ್ಗೆ. ಅಲ್ಲಿ ಕ್ಷಮಾಪಣೆ ಕೇಳಿ, ಇಲ್ಲ ಇನ್ನು ಮುಂದೆ ನಾವು ಅಧಿಕಾರಿಗಳ ಮೇಲೆ ಹಿಂಗೆ ಮಾಡಲ್ಲ ಅಂತ ಕೋರ್ಟ್ ಮುಂದೆ ಕ್ಷಮಾಪಣೆ ಕೇಳಿ ಮಾಡಿದ್ದೀನಿ. ನಮ್ಮ ಮೇಲೆ ಗಲಾಟೆ ಆದರೆ ಒಂಥರ, ಅಧಿಕಾರಿಗಳ ಮೇಲೆ ಅಲ್ಲಿ ಬಂದಿರತಕ್ಕಂಥ ಸರ್ಕಾರಿ ಅಧಿಕಾರಿಗಳ ಮೇಲೆ ಗಲಾಟೆ ಆದರೆ ನ್ಯಾಚುರಲಿ ಅದು ಸೋಮೋಟ FIR ಆಗ್ತದೆ. ಮುಂದೆ ಕಾದು ನೋಡ್ತಾ ಇರಿ ಯಾವ ಥರ ತಗೊಂಡು ಹೋಗ್ತೀವಿ ಅಂತೇಳಿ. ನೋಡಿ, ನಿಮ್ಮ ಜಾಗಕ್ಕೆ ಬಂದಾಗ ಅದು ವಿಷದ ಬಾಟ್ಲಿ ಇಟ್ಕೊಂಡು ಕೂತ್ಕೊಳ್ಳಿ. ಯಾರು ಕಂಡವ್ರ ಜಾಗಕ್ಕೆ ನೀವಾಗ ಹೋಗಿ ವಿಷದ ಬಾಟ್ಲಿ ಇಟ್ಕೊಂಡು ಕೂತ್ಕೋತೀರಾ? ನಿಮ್ಮ ಜಾಗಕ್ಕೆ ಬಂದಾಗ ನೀವು ವಿಷದ ಬಾಟ್ಲಿ ಇಟ್ಕೊತೀರಾ, ನೀವೇನು ಮಾಡ್ತೀರಾ ಮಾಡಿ. ಯಾರ್ದೋ ಬೇರೆಯವ್ರ ಜಾಗಕ್ಕೆ ಹೋದಾಗ ನೀವು ವಿಷದ ಬಾಟ್ಲಿ ಇಟ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ? ನಿಮ್ಮ ಜಾಗಕ್ಕೆ ಬರ್ತೀವಿ ಅಲ್ವಾ, ಅವಾಗ ವಿಷದ ಬಾಟ್ಲಿ ಇಟ್ಕೊಂಡು ಬಂದು ನಮ್ಮ ಮೇಣದ ಮೇಲೆ ಮಾಡಿ ಅಂತೇಳಿ. ಯಾರೋ ಪಾಪ ಅಮಾಯಕರು ನಮಗೆ ಮಾಡಿಕೊಡಿ, ನಮಗೆ ಸಾಕಾಗಿದೆ ಇದರಿಂದ ಅಂತೇಳಿ ಬಂದವ್ರ ಮೇಲೆ ಅವ್ರ ಜಾಗಕ್ಕೆ ಹೋಗ್ಬೇಕಾದ್ರೆ ನೀವು ವಿಷದ ಬಾಟ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಹಂಗಾರೆ ಎಲ್ಲೂ ಮಾಡಲೇಬಾರ್ದು ಅಂತನಾ?